ಅಂತ ರೈತ ನಾಯಕರುಗಳು ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ನಾಲೆಗೆ ನೀರು ಬಿಡಿ ಅನ್ನೋದನ್ನ ಹೇಳ್ತಾ ಬಂದಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಈ ಸರ್ಕಾರಕ್ಕೆ ಅದು ಕೇಳಿಸ್ತಾನೆ ಇಲ್ಲ, ಅಥವಾ ಅವ್ರ ಧೋರಣೆ ಏನೋ ಅಂತ ಗೊತ್ತಿಲ್ಲ. ಕಳೆದ ವರ್ಷದಲ್ಲಿ ಇದೇ ಜೂನ್ ತಿಂಗಳಲ್ಲಿ ಮುಗಿಸ್ಕೊಂಡು ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸಕ್ಕೆ ಬರ್ತಾರೆ KRSಗೆ. ಅಲ್ಲಿ ಅವರು ಹೇಳ್ತಾರೆ ಜೂನ್ ತಿಂಗಳಲ್ಲೇ ನೀರು ತುಂಬೋಗಿದೆ, ಇದು ದಾಖಲೆ, ಶಿಲಾನ್ಯಾಸ ಮಾಡಿ ಅಂತ ಹೇಳ್ತಾರೆ. ಜೂನ್ ತಿಂಗಳಲ್ಲಿ ಆಗ ರೈತರು ಭತ್ತ ಎಲ್ಲ ಅರ್ಧಕ್ಕರ್ಧ ಹಾಳಾಗಿ ಜಳ್ಳಾಯಿತು. ಜೂನ್ ತಿಂಗಳಲ್ಲಿ ನೀರು ಬಿಡದೆ, ಜೂನ್ ತಿಂಗಳಲ್ಲಿ ನೀರು ಬಿಟ್ಟು ಇತಿಹಾಸನೇ ಇಲ್ಲ ಅಂತ ಆ ದಿನಗಳಲ್ಲಿ ಅಧಿಕಾರಿಗಳು, ಅವರ MLAಗಳು ಮಾತಾಡಿದ್ರು. ಇವತ್ತು KRSನಲ್ಲಿ 2023ರಲ್ಲಿ, ಆಗ ನಾನು ಶಾಸಕ, 23ರಲ್ಲಿ ನಾವು ನೀರು ಕೊಟ್ಟಂತ ಉದಾಹರಣೆ ಇದೆ. ಇದು ರೆಕಾರ್ಡ್ ಬುಕ್. ಇದು ಅಲ್ಲಿ ಡೈಲಿ ಏನ್ ನೀರು ಬಿಡ್ತೀವಿ ನಾಲೆಗೆ, ಅದರ ರೆಕಾರ್ಡ್ ಬುಕ್. ಇದು ಕಂಪ್ಲೀಟ್ ದಾಖಲೆ ಇಲ್ಲಿದೆ. ಜೂನ್ ತಿಂಗಳಲ್ಲಿ 2023ರಲ್ಲಿ ನಾವೇ ನೀರು ಬಿಟ್ಟಿದ್ದೀವಿ. 2.5 ಕ್ಯೂಸೆಕ್ಸ್ ನೀರನ್ನ ಡೈಲಿ ಕೊಡ್ತಾ ಬಂದಿದ್ದೀವಿ ರೈತರಿಗೆ, ಬಿಸಿಗೆ. ಇವತ್ತು ನೀವು 92 ಅಡಿ ಇದೆ, ಟೋಟಲ್ 17 TMC ನೀರಿದೆ, 74 ಗಂಟೆ ರಿಸರ್ವ್ ವಾಟರ್ ಇದೆ, ಒಪ್ಕೊಳ್ಳೋಣ. ನೀವು ಆಮೇಲೆ ರೈತರಿಗೆ ಏನು ಅನ್ಯಾಯ ಮಾಡಕ್ ಹೊರಟಿದ್ದೀರಿ? ನೀವು ಮಂಡ್ಯ ಜಿಲ್ಲೆನ ನೀವೇನು ಗ್ರಾಂಟೆಡ್ ಮಾಡ್ಕೊಂಡಿದ್ದೀರಾ? ನಿಮ್ ಇಚ್ಛೆ ಬಂದಂಗೆ ತೀರ್ಮಾನ ತಗೋಬಹುದು ಅನ್ನೋದೇನಾದ್ರು ನೀವು ಮಾಡ್ಕೊಂಡಿದ್ದೀರಾ? 74 ಅಡಿಯಿಂದ ಮೇಲ್ಗಡೆ ವ್ಯವಸಾಯಕ್ಕೆ ನೀರು ಕೊಡಬೇಕು ಅಂತ ಏನು ಡ್ಯಾಮ್ ಫೀಚರ್ ಏನ್ ಹೇಳುತ್ತೆ, ಸೈಲೆಂಟ್ ಫೀಚರ್ ಅಂತ ಹೇಳಿ ರೆಕಾರ್ಡ್, ಅದರಲ್ಲಿ ಕಟ್ ಅಂಡ್ ಕ್ಲಿಯರ್ ಆಗಿದೆ. ಆಫ್ಟರ್ 74 ರೈತರಿಗೆ ನೀರು ಕೊಡಬೇಕು ಬೆಳೆಗೆ ಅನ್ನೋದು ಇದೆ. 92 ಅಡಿ ಇದ್ರೂ ಕೂಡ ಈ ಸರ್ಕಾರ ಇಷ್ಟೊಂದು ನಿರ್ಲಿಪ್ತವಾದ್ರೆ, ಮೊನ್ನೆ ICC ಮೀಟಿಂಗ್ ನಲ್ಲಿ ನಾವೇನೋ ಮಾಡ್ತೀವಿ, ಕುಡಿಯೋ ನೀರು ಕೊಡ್ತೀವಿ, ನಾಲೆಗಳಿಗೆ ನೀರು ಬಿಡ್ತೀವಿ ಕುಡಿಯೋ ನೀರಿಗೆ ಅಂತಾನೇನೋ ಹೇಳಿದ್ರು. ತಕ್ಕ ಮಟ್ಟಿಗೆ ನಾವು ಕನ್ವಿನ್ಸ್ ಆದ್ವಿ. ಅವತ್ತು ಏನೋ ಇರ್ಬೋದೇನೋ ಇವ್ರು ನಿಜ ಹೇಳ್ತಾ ಇದ್ದಾರೆ ಅಂತ. ಇವರು ಅದರಲ್ಲೂ ಒಬ್ಬ ಹಿರಿಯ ಸಚಿವರು, ಯಾರು ರಾಮಲಿಂಗ ರೆಡ್ಡಿ ಅವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿತ್ತು. ಅವ್ರ MLAಗಳೆಲ್ಲ ಇಲ್ಲಿ ಇಲ್ಲ ರವೇಣ, ಇವತ್ತು ಸಾಯಂಕಾಲದಿಂದ ನೀರು ಬಿಟ್ಬಿಡೋದು ತೀರ್ಮಾನ ಆಗಿದೆ ಅಂತೇಳಿ ಕೆಲವರು ನನಗೆ ಫೋನಲ್ಲಿ ಮಾತಾಡಿದ್ರು. 2 ದಿನ 3 ದಿನ ಆಯ್ತು, ನೀರು ಬಿಟ್ಟಿಲ್ಲ. ಇವತ್ತು ಇಡೀ ಜಿಲ್ಲಾದ್ಯಂತ ಕಬ್ಬುಣುಕ್ತಾ ಇದೆ. ಏನ್ ಮಾಡಕ್ ಹೊರಟಿದ್ದಾರೆ? ಇನ್ನೇನು ಉಳಿದಿದೆ? ಈಗ ಹೆಚ್ಚು ಕಮ್ಮಿ ಇಲ್ಲಿ ಬೆಳಗ್ಗೆಯಿಂದ ರೈತರು ಅದನ್ನೇ ಮಾತಾಡ್ತಾ ಇದ್ದಾರೆ, 40% ಮಾತ್ರ ಉಳಿದಿದೆ, ಇನ್ನೆಲ್ಲ ಬೆಂಡ್ ಆಗೋಯ್ತು ಅಂತ. ಅಡಿಕೆ ಎಲ್ಲ ಬಾಡ್ತಾ ಬಂತು, ತೆಂಗೆಲ್ಲ ಹಳದಿ ಕಟ್ಟಿದೆ ಕೆಳಗಡೆ. ಏನ್ ಸಾಧಿಸಕ್ಕೆ 92 ಅಡಿ ನೀರು ಇಟ್ಕೊಂಡಿದ್ದೀರಿ ನೀವು ಬೆಂಗಳೂರಲ್ಲಿ ಲೇಔಟ್ಗಳು ಮಾಡ್ಕೊಂಡು, ಏರಿಯಾನ ಡೆವಲಪ್ ಮಾಡ್ಕೊಂಡು, 6th 7th 8th 10th ಫೇಸ್ಗಳು ಮಾಡ್ಕೊಂಡು ನೀರು ಕೊಡಕ್ಕೆ ಇಟ್ಕೊಂಡಿದ್ದೀರಾ? ಹಾಗಾದ್ರೆ ನಾವಿಲ್ಲಿ ಕಟ್ಟೆ ಕಟ್ಟಿ ವಿಶ್ವೇಶ್ವರಯ್ಯನವರ ಮೂಲ ಉದ್ದೇಶ ಏನಿತ್ತು ಅದನ್ನ ನೀವು ವೈಲೇಟ್ ಮಾಡ್ದಂಗ ಆಗಲ್ವಾ? ಮಂಡ್ಯ ಜಿಲ್ಲೆ ಯಾರ ಅನುಮತಿ ತಗೊಂಡು ನೀವು ಈ ತೀರ್ಮಾನಗಳು ತಗೊಳ್ತಾ ಇದ್ದೀರಿ? ನೀವು ಫೇಸ್ಗಳು ಮಾಡ್ಕೊಂಡು ರೈಸ್ ಮಾಡ್ಕೊಂತಿದ್ದೀರಲ್ಲ. ನಿಮ್ ಇಚ್ಛೆ ಬಂದಂಗೆ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ರೈತರ ಪರಿಸ್ಥಿತಿ ಏನಾಗಬೇಕು? ನಾವು ಜಮೀನ್ ಮಾರ್ಬೇಕಾ ನಿಮ್ಗೆ ರಿಯಲ್ ಎಸ್ಟೇಟ್ ಮಾಡಕ್ಕೆ? ಈಗ ನಿಮ್ MLAಗಳೆಲ್ಲ ರಿಯಲ್ ಎಸ್ಟೇಟ್ ನಿಂತಿದ್ದಾರೆ, ಲೇಔಟ್ಗಳು ಮಾಡ್ಬಿಟ್ಟು ಸೈಟ್ಗಳನ್ನ ಜನಕ್ಕೆ ಮಾರುವಂತದ್ದು. ನಿನ್ನೆ ನಂದೊಂದು ಹೇಳಿಕೆಗೆ ನಮ್ಮ MLA ಒಬ್ಬ ಆಡ್ಕೊಂಡು ಏನೋ ಧೂಳು ಪಾಳು, ಅಲ್ಲಪ್ಪ ನಾವೇನಾರು ವ್ಯವಹಾರ ಮಾಡಿದ್ರೆ ಅದು ನಿಮ್ ಸರ್ಕಾರದ, ನೀವು ಗೆದ್ದಂತ ಸನ್ನಿವೇಶದಲ್ಲೇ ಮಾಡಿದೀವಿ. ನಿಮ್ಗೆ ಏನಾರು ಲೋಪದೋಷ ಇದ್ರೆ ಕಾನೂನು ಪ್ರಕಾರ ಮುಂದೂಡ್ದು ಕಂಡುಹಿಡಿಬೇಕು. ಅದ್ ಬಿಟ್ಬಿಟ್ಟು ರೈತರಿಗೆ ನೀರು ಕೊಡೆಯ ಅಂದ್ರೆ ಹಗುರವಾಗಿ ತಲೆ ಒದರ್ಕೊಂಡ್ ಬಂದ್ಬಿಟ್ರು, ಧೂಳು ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು, ನೋಡಕ್ ಹಿಂಗ ಕಾಣ್ತಾರೆ, ಟಿಕ್ ಟಾಕ್ ಇಲ್ಲ, ಅದು ಇದು ಇಷ್ಟು ಬೇಜವಾಬ್ದಾರಿ ಶಾಸಕರುಗಳು ಈ ಜಿಲ್ಲೆಯಲ್ಲಿ ಆಯ್ಕೆ ಮಾಡ್ಬಿಟ್ರಲ್ಲ. ಜವಾಬ್ದಾರಿ ಇದೆಯಾ ಅವ್ರಿಗೆ? ಏನಾರು ಜನರ ಬಗ್ಗೆ ಕಾಳಜಿ ಇದೆಯಾ ಅವ್ರಿಗೆ? ಇವ್ರದ್ದು 28, ನಾವ್ ಯಾವತ್ತು ಇವರ ವೈಯಕ್ತಿಕ ವಿಚಾರಗಳು ಏನಿದೆ ಅಂತ ತೆಗೆಯೋದಾದ್ರೆ ಅವ್ರೇನೋ ಅರ್ಜಿ ಹಾಕೊಂಡವ್ರಲ್ಲ ಮಂತ್ರಿ ಮಾಡಿ ಅಂತ ಸಾಧ್ಯನೇ ಇಲ್ಲ. ಅಷ್ಟು ದಾಖಲೆ ನನ್ನ ಹತ್ರ ಇದೆ. ನಾವು ಮಾತಾಡ್ತಾ ಇರೋದು ಈಗ ರೈತರಿಗೆ ನೀರು ಬಿಡಿಸಿ ಅಂತ. ನೀವು ರೈತರಿಗೆ ನೀರು ಬಿಡಿಸೋದ್ ಬಿಟ್ಬಿಟ್ಟು ನೀವು ನಿಮ್ ದಾಟಿನ ಚೇಂಜ್ ಮಾಡ್ಕೊಂಡು ಏನೇನೋ ಡೈವರ್ಟ್ ಮಾಡಕ್ ಹೋದ್ರೆ ಕೇಳ್ಬಿಡ್ತೀವ? ಅಲ್ಲಪ್ಪ, ಕಬ್ಬೆಲ್ಲ ಒಣಗ್ತಾ ಇದೆ, ಧೈರ್ಯವಾಗಿ ನೀವು ಅದು ಇದು ಪೂಜೆ ಮಾಡಕ್ಕೆ ಅಂತ ಹೋಗ್ತಿರಲ್ಲ. ನೀವು ರೈತರು ಏನಾಗ್ಬೇಕ್ರಿ? ಸಾಯ್ಬೇಕಾ? ಏನೋ ಸಾಲ ಮನ್ನಾ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ನೋಡೋಣ ಪರಿಶೀಲಿಸ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಬೇಕು ನಿಮ್ ಸಾಲ ಮನ್ನಾ? ಮೊದಲು ನೀರು ಬಿಡಿ, ರೈತರು ಉಳಿಸಿ. ನೀವೀಗ ನೀರು ಬಿಡದೇ ಇದ್ರೆ ಅವ್ರು ಸಾಲ ಮಾಡ್ಕೊಳ್ತಾರೆ, ಕುಟುಂಬಗಳೆಲ್ಲ ಅನಾಹುತಗಳಾಗ್ತವೆ. ಯಾರದ ಕೊನೆ? ಇವತ್ತು ಇಲ್ಲಿ ತನಕ ಆಯ್ತು, ಕುಮಾರಣ್ಣ ಒಬ್ರಲ್ದೆ ಇನ್ನೊಬ್ರು ರೈತರಿಗೆ ನೀರು ಬಿಡಿ ಅಂತ ಕೇಳಿದಾರ?
ಕುಮಾರಣ್ಣ ಅಲ್ಲದೆ ಇನ್ನೊಬ್ರು ರೈತರಿಗೆ ನೀರು ಬಿಡಿ ಅಂತ ಯಾರಾದ್ರೂ ಹೇಳಿದಾರ? ಏನ್ ಬಂತ್ರಿ ಇದು? ಇಷ್ಟೊಂದು ರಾಜಕೀಯವಾಗಿ ಹೊಟ್ಟೋದ್ರೆ ರೈತರಂಗಾರೆ ಜನಸಾಮಾನ್ಯರು ಬದುಕೋದ್ ಬೇಡವಾ? ದಾಖಲೆ ಇದೆ ನನಗೆ, ಜೂನ್ ತಿಂಗಳಲ್ಲಿ ನೀರು ಬಿಟ್ಟಿರೋದಕ್ಕೆ ರೆಕಾರ್ಡ್ ಇದು. KRS ಅಲ್ಲಿ ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ, ಯಾವ್ಯಾವ ದಿನ ಎಷ್ಟೆಷ್ಟು ನೀರು ಬಿಡ್ತೀವಿ ಅಂತ. ಜೂನ್ ತಿಂಗಳು 23ನೇ ವರ್ಷದಲ್ಲಿ ನಾವು ನೀರು ಬಿಟ್ಟಂತದ್ದು ದಾಖಲೆ ಇದೆ. ಇಲ್ಲಿ 77 ಅಡಿ ಇತ್ತು, ಆಗ 92 ಅಡಿ ಇದೆ. ಈಗ ನೀರು ಬಿಡಲ್ಲ ಅಂದ್ರೆ ಏನ್ರಿ ಅರ್ಥ? ಏನ್ ಉದ್ದೇಶಕ್ಕೆ? ಇನ್ನು ಎಷ್ಟು ದಿವಸ ಮಾಡ್ಕೊಂಡು ಯಾವ ಕಾಂಟ್ರಾಕ್ಟರ್ ಉದ್ಧಾರ ಮಾಡ್ತಾ ಇದೀರಿ ನೀವು? ಅದೇನ್ ಕಾಂಟ್ರಾಕ್ಟರ್ಗೆ ಒಂದು ಕಾಸ್ಟ್ ಅಷ್ಟಾದ್ರೂ ತುಂಬಿಕೊಡ್ರಿ, ನಾವೇನ್ ಬೇಡನಲ್ಲ. ಬಟ್ ರೈತರು ಕೋಟ್ಯಾಂತರ ರೂಪಾಯಿ ಯಾಕ್ರೆ ಹಾಳು ಮಾಡ್ತೀರಾ? ಅವ್ರ ಕುಟುಂಬದಲ್ಲಿ ಅವ್ರ ನೆಮ್ಮದಿ ಯಾಕೆ ಹಾಳು ಮಾಡ್ತೀರಾ? ಅದನ್ನೇ ನೀವು ಸಂಪಾದನೆ ಮಾಡ್ಕೊಡಕ್ಕಾಗತ್ತಾ? ಸರ್, ಈಗ ನೀವು ಬೆಳೆ ನಾಶ ಆಗಿದ್ದು ನೋಡಿದ್ರೆ ಈಗ ನೀರು ಬಿಟ್ಟರು ಕೂಡ ಬೆಳೆ ಉಳಿಯುತ್ತೆ ಸರ್. ಅಲ್ಲ, ಒಂದು 50% ಆದ್ರೂ ಉಳಿಯುತ್ತೀವ್ರಿ. ಈಗ ನಮ್ಮ ರೈತರು ಹೇಳ್ತಿರೋ ಪ್ರಕಾರ 40% ಮಾತ್ರ ಉಳಿದಿದೆ, ಇನ್ನೇನು ಉಳಿದಿಲ್ಲ, ಎಲ್ಲ ಬೆಂಡ್ ಆಗೋಗಿದೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಒಂದು 50% ಆದ್ರೂ ಉಳಿಯುತ್ತೆ. ಅವ್ನು ಮಾಡಿರೋ ಇನ್ವೆಸ್ಟ್ಮೆಂಟ್ ಆದ್ರೂ ಅವನು ಬರಲಿ, ಅದು ಬರೋದು ಕಷ್ಟ ಇದೆ. ಈಗ ಅಟ್ಲೀಸ್ಟ್ ಅದಾರು ಬರಬೇಕು. ಈ ಸರ್ಕಾರದ ಧೋರಣೆ ನೋಡಿದ್ರೆ ಆ ದಾಟಿಲಿಲ್ಲ. ಇವರು ದಾರಿನೇ ಬೇರೆ ಬದಲಾಯಿಸ್ತಾ ಇದ್ದಾರೆ. ಇದು ಏನಂದ್ರೆ ಇವ್ರುಗಳಿಗೆ ಈ ಜಮೀನುಗಳನ್ನೆಲ್ಲ ಅವರು ರೈತರುಗಳು ನಿಲ್ಲಿಸಬೇಕು. ಆ ಕಾರಣಕ್ಕೆ ರೈತರ ಮಕ್ಕಳು ಯಾರು ಈಗ ವ್ಯವಸಾಯಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಎಲ್ಲ ಬೆಂಗಳೂರು ಕಡೆ ಮೈಸೂರು ಕಡೆ ತಿರುಗಾಡೋದು ಇದೇ ಕಾರಣಕ್ಕೇನೆ. ಇಲ್ಲಿ ಆದಾಯ ಇಲ್ಲ. ಆದಾಯ ಬರುವಂಗೆ ಸರ್ಕಾರಗಳು ಸಹಕಾರ ಕೊಡಲ್ಲ. ಯಾರು ಹೇಳಿದ್ದು? ಮೊದಲನೇ ಆದ್ಯತೆ 2 ಮಾತಿಲ್ಲ. ಈಗಾಗಲೇ ರೆಕಾರ್ಡ್ ಇದೆ, 74 ಅಡಿ ತನಕ ರಿಸರ್ವೇಶನ್ ಡ್ರಿಂಕಿಂಗ್ ವಾಟರ್ಗೆ. ಆಫ್ಟರ್ 74 ವ್ಯವಸಾಯಕ್ಕೆ ನೀರು ಕೊಡಬೇಕು ಅಂತ ಸೈಲೆಂಟ್ ಫೀಚರ್ ಅಂತೇಳಿ ದರ್ ಇಸ್ ಎ ರೆಕಾರ್ಡ್. ಪರಿಜ್ಞಾನ ಇಲ್ದಿದ್ರೆ ತೆಗೆದು ನೋಡಿ. ನಿಮ್ ಇಚ್ಛೆ ಕುತ್ಕೊಂಡಂಗ ಅಲ್ಲೆಲ್ಲ ಬೆಂಗಳೂರಲ್ಲಿ ನಿಮ್ ಇಚ್ಛೆ ಬಂದಂಗೆ ಬರ್ಕೊಂಡ್ಬಿಟ್ಟು 10th ಫೇಸು 12th ಫೇಸು ಅಂತ ಮಾಡ್ಕೊಳ್ಳೋದಲ್ಲ. ಈ ದೇಶಕ್ಕೆಲ್ಲ ಇಲ್ಲಿಂದನೇ ನೀರು ತಗೊಂಡ್ ಹೋಗ್ತೀರೇನ್ರಿ? ಹಾಗಾದ್ರೆ ನಮ್ಮ ಮಂಡ್ಯ ಜಿಲ್ಲೆ ಜನ ಏನಾಗಬೇಕು? ಇದು ಅನ್ಯಾಯ ಅಲ್ವಾ? ಇದು ಎಷ್ಟೋ ತಲೆಮಾರಿಂದ 100 ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಜನ. ನೀವು ಏಕಾಏಕಿ ನೀರು ಬಿಡಲ್ಲ, ಬೇರೆ ಕುಡಿಯೋ ನೀರು ಅನ್ನೋದು ದಾಟಿಲಿ ಹೇಳಿದ್ರೆ ಹಂಗಾರೆ ಡ್ಯಾಮ್ ಅಲ್ಲಿ ರೆಕಾರ್ಡ್ ಇರೋದೇನಂತ? ಇವತ್ತು ಮಹಾರಾಜರು ಈ ಡ್ಯಾಮ್ ಕಟ್ಸ್ಕೊಟ್ಟಿರೋದು ಕುಡಿಯೋ ನೀರು ಮತ್ತು ಈ ಭಾಗದ ಜನರ ಬೇಸಾಯ ಪ್ರತಿಯೊಂದಕ್ಕೂ ಸೇರಿ. ನೀವು ಅದನ್ನ ಎಲ್ಲಿಗೋ ಬೇರೆ ಕಡೆ ಡೈವರ್ಟ್ ಮಾಡಿಕೊಂಡು ಈ ರೀತಿ ಮಂಡ್ಯ ಜಿಲ್ಲೆ ಜನಕ್ಕೆ ದ್ರೋಹ ಬಗೆದ್ರೆ ಹೆಂಗ್ರಿ ಸಹಿಸ್ಕೊಳ್ಳೋದು? ಈ ಕೂಡಲೇ ನೀವು ನಾಟಕ ಆಡಿದ್ ಸಾಕು. ನೀವು ಮಂತ್ರಿ ರಾಮಲಿಂಗ ರೆಡ್ಡಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಒಳ್ಳೆ ಮಂತ್ರಿ ಇದ್ದಾರೆ. ಬಟ್ ಜನಕ್ಕೆ ದ್ರೋಹ ಮಾಡಬೇಡಿ. ನಿಂತ್ಕೊಂಡು ಬಂದು ಇಮಿಡಿಯೇಟ್ ಆಗಿ ನೀರು ಬಿಡಿಸಿ. ಇಲ್ಲ ಅಂದ್ರೆ ಗುರುವಾರದಿಂದ ನಮ್ಮ ಪಕ್ಷದ ವತಿಯಿಂದ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಹೋರಾಟಕ್ಕೆ ಇಳಿತೀವಿ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜಿ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು.